ಏನ್ ಮಾಡ್ತಿದ್ಯಾ? ನಿಮಗೇನ್ ಬೇಕೋ ಅದನ್ನೇ ಮಾಡ್ತಿದ್ದೀನಿ. ನನಗೆ ಇದು ಬೇಕು ಅಂತ ನಿಂಗೆ ಯಾರು ಹೇಳಿದ್ದು? ಎಲ್ರೂ ಎಲ್ಲವನ್ನ ಬಾಯ್ಬಿಟ್ಟು ಹೇಳಕ್ಕಾಗತ್ತಾ? ಕೆಲವೊಂದನ್ನ ನಾವೇ ಅರ್ಥ ಮಾಡ್ಕೋಬೇಕು. ಯಾರಿಗಾದ್ರೂ ಗೊತ್ತಾದ್ರೆ? ಯಾರಿಗೂ ಗೊತ್ತಾಗಲ್ಲ. ಭದ್ರವಾಗಿ ಬೋಲ್ಟ್ ಹಾಕಿದೀನಿ. ಇಲ್ಲಿ ನಾವಿಬ್ರ ಇರೋದು. ಇನ್ನು ತಡ ಯಾಕೆ? ನಿನಗ್ ತಲೆ ಸರಿ ಇದೆಯಾ ಇಲ್ವಾ? ಯಾಕೆ ಹುಚ್ಚುಚ್ಚಾಗಿ ಆಡ್ತಿದ್ಯಾ? ಇಷ್ಟು ವರ್ಷ ಇಲ್ದಿರೋದು ಈಗೇನು? ನಾಟಕ ಯಾಕೆ ಮಾಡ್ತಿದ್ದೀರಾ? ಬಾಯಿಗೆ ಬಂದಾಗ ಮಾತಾಡಿದ್ರೆ ತೆಗೆದು ಬಾರಿಸ್ತೀನಿ. ನೀವ್ ಹೊಡಿದ್ರು ಅಷ್ಟೆ. ಇವತ್ತು ನಾವಿಬ್ರು ನೋಡು, ನಾನು ಆ ತರದ ವ್ಯಕ್ತಿ ಅಲ್ಲ. ಹಾಗಿದ್ಮೇಲೆ ಎರಡನೇ ಮದ್ವೆಗೆ ಯಾಕೆ ಹೂ ಅಂದ್ರಿ? ಅದು ನನ್ ತೀರ್ಮಾನ ಅಲ್ಲ, ನನ್ ತಂದೆ ತಾಯಿ ನಿರ್ಧಾರ ಮಾಡಿರೋದು. ಅವ್ರಿಗೆ ವಯಸ್ಸಾಗಿದೆ, ಹಳೆ ಕಾಲದವ್ರು. ಅವ್ರು ಹೇಳಿದ್ರು ಅಂತ ಸಡನ್ ಆಗಿ ನೀವು ಮದ್ವೆಗೆ ಒಪ್ಕೊಂಡ್ಬಿಟ್ರಾ? ನೀನ್ ಹೇಳ್ದಾಗೇನೆ ಅವ್ರಿಗೆ ವಯಸ್ಸಾಗಿದೆ. ಇಂಥ ಸಮಯದಲ್ಲಿ ಅವ್ರು ನೋವು ಕೊಡ್ಬಾರ್ದಲ್ವಾ? ಯಾರಿಗ್ ನೋವಾದ್ರೂ ಅವ್ರಿಗ್ ಮಾತ್ರ ನೋವಾಗ್ಬಾರ್ದು. ಯಾರ ಬಗ್ಗೆ ಮಾತಾಡ್ತಿದ್ಯಾ? ನಾನ್ ಯಾರಿಗ್ ನೋವು ಕೊಟ್ಟೆ? ಅಮ್ಮವ್ರಿಗೆ, ಈ ಮನೆ ಯಜಮಾನಿಗೆ, ಈ ಮನೆ ಮಹಾಲಕ್ಷ್ಮಿಗೆ. ಇಷ್ಟು ವರ್ಷ ನಿಮ್ ಜೊತೆ ಕಷ್ಟ ಸುಖನೆಲ್ಲ ಹಂಚ್ಕೊಂಡ್ ಸಂಸಾರ ಮಾಡಿದ್ರಲ್ಲ, ಆ ನಿಮ್ ಹೆಂಡ್ತಿಗೆ. ಅವಳ ಪರಿಸ್ಥಿತಿ ಹೇಗಿದೆ ಅಂತ ನಿನ್ ಗೊತ್ತಿಲ್ವಾ? ಗೊತ್ತಿದೆ. ಅವ್ರಿಗೆ ಕ್ಯಾನ್ಸರ್ ಇದೆ, ಅದು ಲಾಸ್ಟ್ ಸ್ಟೇಜು. ಅವ್ರು ನಮ್ಮನ್ನೆಲ್ಲ ಯಾವಾಗ ಬಿಟ್ಟೋಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲ ಗೊತ್ತಿದ್ದು ನೀನ್ ಮಾತಾಡ್ತಿದ್ಯಲ್ಲ. ಆದ್ರೆ ನಿಮಗ್ ಗೊತ್ತಿಲ್ಲ, ಅಥವಾ ಗೊತ್ತಿದ್ರು ನೆಗ್ಲೆಕ್ಟ್ ಮಾಡ್ತಿದ್ದೀರಾ? ನಾನೇನ್ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ? ನಿಮ್ ಹೆಂಡತಿ ಪರಿಸ್ಥಿತಿನ, ಅವ್ರ ಮನಸ್ಥಿತಿನ. ನೀನು ಓವರ್ ಆಗಿ ಮಾತಾಡ್ತಾ ಇದ್ಯಾ. ಓವರ್ ಆಗಿ ಬಿಹೇವ್ ಮಾಡ್ತಿರೋದು ನೀವು ಯಜಮಾನ್ರೆ. ನಾನು ನನ್ ತಂದೆ ತಾಯಿ ನೋಡ್ಕೋಬೇಕು, ನನ್ ಮಕ್ಕಳು ನೋಡ್ಕೋಬೇಕು. ಆ ಕಾರಣಕ್ಕೆ ಮದುವೆ ಒಪ್ಕೊಂಡಿದ್ದು. ಅದನ್ನ ನಾನ್ ಕೈಲಾದಷ್ಟು ಮಾಡ್ತಿದ್ದೀನಲ್ಲ. ನೀನ್ ಏನ್ ಮಾಡಿದ್ರು ನೀನ್ ಮಾಡ್ದಂಗಿರುತ್ತೆ. ಈ ಮನೆ ಯಜಮಾನಿ ಮಾಡ್ದಂಗ ಇರುತ್ತೆ. ಕ್ಷಮ್ಸಿ ಯಜಮಾನ್ರೆ, ನೀವು ಈ ಜಾತಿ ಗೀತಿ ಎಲ್ಲ ನೋಡೋ ಜನ ಅಲ್ವಾ? ನಾವೆಷ್ಟೇ ಮಾಡಿದ್ರು ಕೆಲಸದವ್ರು ತಾನೆ. ನಾನ್ ಯಾವತ್ತೂ ಆ ರೀತಿ ನೋಡಿಲ್ಲ ನಿನ್ನ. ನಿಮ್ ಹೆಂಡತಿನೇ ಹೆಂಡತಿ ತರ ನೋಡ್ತಿಲ್ಲ. ನಾನೇನ್ ಕಡಿಮೆ ಮಾಡಿದೀನಿ? ಅದು ಕರೆಕ್ಟ್, ಎಲ್ಲ ಜಾಸ್ತಿನೇ ಮಾಡಿದೀರಾ. ಏನ್ ಹೇಳ್ತಿದ್ಯಾ ನೀನು? ಅಮ್ಮೋರ್ ಹಾಸಿಗೆ ಹಿಡ್ದಾಗಿಂದ ಯಾವ್ ನೆಂಟ್ರು ಅವ್ರನ್ನ ನೋಡ್ಬಾರ್ದು ಅಂತ ಹೇಳಿ ಯಾವಾಗ್ಲೂ ರೂಮ್ ಬಾಗ್ಲು ಹಾಕೊಂಡೇ ಇರ್ತಾರೆ. ಯಾರ್ ಬಂದ್ರು ಬಾಗ್ಲು ತೆಗೆಯಲ್ಲ, ಹೊರಗೂ ಬರಲ್ಲ. ಈ ಸಮಯದಲ್ಲಿ ಅವ್ರ ಬದುಕಿರುವಾಗ್ಲೇ ತನ್ ಗಂಡಂಗ್ ಇನ್ನೊಂದ್ ಮದ್ವೆ, ಅದ್ರಲ್ಲೂ ಹೆಣ್ ನೋಡೋ ಶಾಸ್ತ್ರ, ಅದು ತನ್ ಮನೇಲೆ ನಡೆಯುತ್ತೆ ಅಂತಂದ್ರೆ ಯಾವ ಹೆಣ್ ತಾನೇ ಸಹಿಸ್ಕೋತಾಳೆ? ನಾನ್ ರೂಮ್ ಒಳಗ್ ಬಂದು ಬಾಗ್ಲ ಹಾಕ್ದಾಗ ಯಾರ್ಗಾದ್ರೂ ಗೊತ್ತಾದ್ರೆ ಏನ್ ಅನ್ಕೋತಾರೆ ಅಂತ ಹೇಳ್ದವ್ರು, ನಾನೇ ಈ ರೀತಿ ನಡ್ಕೊಂಡ್ರೆ ನಾನ್ ಹೆಂಡತಿ ಏನ್ ಅನ್ಕೋತಾಳೆ ಅಂತ ಯಾಕೆ ಯೋಚನೆ ಮಾಡ್ಲಿಲ್ಲ ಯಜಮಾನ್ರೆ? ಇಂಥ ಪರಿಸ್ಥಿತಿಲಿ ನಾನೇನ್ ಮಾಡ್ಲಿ? ಕಾಯ್ಬೇಕಿತ್ತು, ಅಮ್ಮೋರ್ ಸಾಯೋ ತನಕ ಕಾಯ್ಬೇಕಿತ್ತು. ಹೇಳದ್ನಲ್ಲ, ಎಲ್ಲ ನನ್ ಕೈಲಿಲ್ಲ ಅಂತ. ನೀವ್ ಓದಿರೋರು, ತಿಳ್ಕೊಂಡಿರೋರು, ಜಗತ್ಗೆ ಬುದ್ಧಿ ಹೇಳೋರು. ನಿಮ್ಮಪ್ಪ ಅಮ್ಮಂಗೆ ತಿಳಿಸ್ಬೇಕಿತ್ತು. ಈಗ ನಾನು ಇನ್ನೊಂದ್ ಮದ್ವೆ ಆದ್ರೆ ಬಂದವಳು ಅವಳನ್ನ ನೋಡ್ಕೋತಾಳಲ್ವಾ? ಗ್ರೇಟ್ ಯಜಮಾನ್ರೆ. ಎಂತ ಕಲ್ಪನೆ! ಹಾಸಿಗೆ ಹಿಡ್ದಿರೋ ಮೊದಲನೇ ಹೆಂಡ್ತಿನ ಎರಡನೇ ಹೆಂಡ್ತಿ ಬಂದು ನೋಡ್ಕೊಳ್ಳೋದು. ನೀವೇ ಒಂದಿನ ಅವ್ರಿಗೆ ಏನ್ ಬೇಕು ಏನ್ ಬೇಡ ಅಂತ ಕೇಳಿಲ್ಲ, ಬಂದವಳು ನೋಡ್ಕೋತಾಳ? ಅಮ್ಮವ್ರನ್ನ ಎಷ್ಟು ಸಲ ಅಂತ ಸಾಯಿಸ್ತೀರ? ಅವ್ರು ಕಾಯಿಲೆ ಇದೆ ಅಂತ ಅಂದಾಗ್ಲೇ ಅರ್ಧ ಸತ್ತೋದ್ರು. ಪ್ರತಿ ಕ್ಷಣ ತನ್ ಕೈಯಲ್ಲಿ ಜೀವ ಇಟ್ಕೊಂಡ್ ನರಳುತ್ತಿರೋ ಆ ಮನ್ಸು ಅದೆಷ್ಟು ಸಲ ತನಗ್ ತಾನೇ ಕತ್ ಇಸ್ಕೊಂಡಿದ್ಯೋ ಯಾರು ಗೊತ್ತು. ಬೇಡ ಯಜಮಾನ್ರೆ, ಅವ್ರ ಉಸಿರು ಹೋಗೋಕ್ಕಿಂತ ಮುಂಚೆ ಅವ್ರನ್ ಕೊಲ್ಬೇಡಿ. ಹಾಗೇನಾದ್ರೂ ಆದ್ರೆ ನಿಮ್ಮನ್ನ ಕೊಲೆಗಾರ ಅಂತ ಕರಿಬೇಕಾಗತ್ತೆ. ನಿಂದ್ ಯಾಕೋ ತೀರಾ ಅತಿ ಆಯ್ತು. ಹೀಗೆಲ್ಲ ಮಾತಾಡಿದ್ರೆ ಮನೆಯಿಂದ ಆಚೆ ಹಾಕ್ತೀನಿ. ನಾನ್ ಮಾನಸಿಕವಾಗಿ ಯಾವಾಗ್ಲೋ ಈ ಮನೆಯಿಂದ ಹೊರ್ಗ್ ಹೋಗಾಯ್ತು. ಅಮ್ಮೋರಿರೋರ್ಗೂ ಅಷ್ಟೇ, ಈ ದೇಹ ಈ ಮನೇಲಿರುತ್ತೆ. ಆ ಇಷ್ಟೆಲ್ಲಾ ತೀರ್ಮಾನ ಮಾಡ್ಕೊಂಡಿದ್ಯಾ? ನನ್ ಗಂಡ ನನ್ನ ಬಿಟ್ಟೋಗಿ 5 ವರ್ಷ ಆಯ್ತು. ಆಗ್ಲಿಂದನೇ ನಾನ್ ಬದುಕಲ್ ಹೇಗಿರ್ಬೇಕು ಹೇಗಿರ್ಬಾರ್ದು ಅನ್ನೋದನ್ನ ತೀರ್ಮಾನ ಮಾಡ್ಕೊಂಡ್ ಬದುಕ್ತಿದ್ದೀನಿ. ತಪ್ಪುಗಳನ್ನ ಮಾಡಿ ನಾನು ಬದುಕೋ ಹಾಗಿದ್ದಿದ್ರೆ ಹೇಗೇಗೋ ಬದುಕ್ಬೋದಿತ್ತು.
ನಿನ್ ಹಾಗೆ ಈ ಮನೇಲಿ ನಾನು ಒಂಟಿಯಾಗಿ ಬದುಕ್ತಾ ಇಲ್ಲ. ಜಾಯಿಂಟ್ ಫ್ಯಾಮಿಲಿ ಅಂದ್ಮೇಲೆ ಸಣ್ಣ ಪುಟ್ಟ ಸಹಿಸ್ಕೋಬೇಕಾಗತ್ತೆ, ದೊಡ್ಡವ್ರ ಮಾತನ್ನ ಕೇಳ್ಬೇಕಾಗತ್ತೆ. ಅಂಥದ್ರಲ್ಲಿ ನೀನು ಬಂದು ನನ್ನ ಸೆಡ್ಯೂಸ್ ಮಾಡಿ ತ್ಯಾಗಮಯಿ ಅನ್ಸ್ಕೊಂಡು ನನ್ನ ವಿಲನ್ ಮಾಡ್ಬೇಕು ಅಂತಿದ್ಯಾ? ಯಜಮಾನ್ರ ಕಾಫಿ ಕೊಟ್ಟ, ಊಟ ತಿಂಡಿ ಕೊಟ್ಟ, ಮಲ್ಕೊಂಡ್ರ ಅಂತ ಹೇಳಿ ತನ್ ಕೈಲಿ ಆಗದೆ ಹೋದ್ರು 24 ಗಂಟೆ ನಿಮ್ಮನ್ನ ಕೇರ್ ಮಾಡ್ತಾರೆ. ಅಂತವ್ರ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದಿರ? ಅವ್ರು ಈ ಮನೇಲಿ ಇರೋವರ್ಗೂ ಆದ್ರೂ ಹೆಣ್ ನೋಡೋ ಕೆಲ್ಸನ ಮುಂದಕ್ಕಾಕಿ ಅವ್ರ ಪ್ರಾಣನ ನೆಮ್ಮದಿಯಾಗಿ ಬಿಡೋ ಹಾಗೆ ಅವಕಾಶ ಮಾಡ್ಕೊಡಿ ಯಜಮಾನ್ರೆ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರೆ ಅಮ್ಮೋರೆ, ಅಮ್ಮೋರೆ. ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರಿದೆ ಶೇರ್ ಮಾಡಿ.